Hello everyone, welcome to Sanmarga classes. Let us see question number 5 of chapter Work and Energy. Total sum of potential energy and kinetic energy. ಹಾಗಿದ್ರೆ potential energy ಮತ್ತೆ kinetic energy ಸಮ್ಮನ್ನ ಏನಂತ ಬರೀತೀವಿ? Equal to option A chemical energy. Chemical energy is energy within the chemical due to position or orientation of atoms and molecules present in it. ಯಾವುದೇ ಒಂದು ಕೆಮಿಕಲ್ ಅಲ್ಲಿ ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಇರುತ್ತೆ, ಅದರ ಓರಿಯೆಂಟೇಶನ್ ಇಂದ ಅಥವಾ ಅದರ ಪೊಸಿಷನ್ ಇಂದ ಏನು ಎನರ್ಜಿ ಬಂದಿರುತ್ತಲ್ಲ ಅದನ್ನ ಕೆಮಿಕಲ್ ಎನರ್ಜಿ ಅಂತ ಕರೀತಾರೆ. ಆಪ್ಷನ್ ಬಿ ಮೆಕ್ಯಾನಿಕಲ್ ಎನರ್ಜಿ. ದಿಸ್ ಇಸ್ ಕರೆಕ್ಟ್. ಆಪ್ಷನ್ ಸಿ ಥರ್ಮಲ್ ಎನರ್ಜಿ. ಥರ್ಮಲ್ ರೆಫರ್ಸ್ ಟು ಹೀಟ್ ಅಲ್ವಾ, ಹೀಟ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಹೀಟ್ ಎನರ್ಜಿ ಅಂತ ಹೇಳ್ಬೋದು. ಹೀಟ್ ಎನರ್ಜಿಯಲ್ಲಿ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಕಂಟಿನ್ಯೂ ಮೂವ್ ಆಗ್ತಾ ಇರುತ್ತೆ ಅಲ್ವಾ, ಪಾರ್ಟಿಕಲ್ಸ್ ಏನಿರುತ್ತೆ ಕಂಟಿನ್ಯೂ ಮೂವ್ ಆಗ್ತಾ ಇರುತ್ತೆ, ಹೀಟ್ ಎನರ್ಜಿಯನ್ನ ಜನರೇಟ್ ಮಾಡಿರುತ್ತೆ. ಆಪ್ಷನ್ ಡಿ ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಮೇ ಬಿ ಎನರ್ಜಿ ಪ್ರೊಡ್ಯೂಸ್ ಡ್ಯೂ ಟು ನ್ಯೂಕ್ಲಿಯರ್ ಫಿಷನ್ ಆರ್ ಫ್ಯೂಷನ್. ಎರಡು ನ್ಯೂಕ್ಲಿಯಸ್ ಫ್ಯೂಸ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗಿದ್ದಿರ್ಬೋದು, ಅಥವಾ ಎರಡು ಒಂದು ದೊಡ್ಡ ನ್ಯೂಕ್ಲಿಯಸ್ ಇರುವಂತದ್ದು ಸ್ಪ್ಲಿಟ್ ಆಗಿ ಎನರ್ಜಿ ಜನರೇಟ್ ಆಗಿರುವಂತದ್ದು ಇರ್ಬೋದು. ಸೊ ಅದನ್ನ ಫಿಷನ್ ಅಂತ ಕರಿತೀವಿ. ಫ್ಯೂಸ್ ಆಗಿರೋದನ್ನ ಫ್ಯೂಷನ್, ನ್ಯೂಕ್ಲಿಯರ್ ಎನರ್ಜಿ. ಸೊ ದ ಕರೆಕ್ಟ್ ಆಪ್ಷನ್ is option B, mechanical energy. Mechanical energy is the total sum of potential energy and kinetic energy. Thank you.